ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಇವಾಗ ಅಡುಗೆ ಕೆಲಸದವಳೆ ಈ ನನ್ನ ಮೇಲೇ ಕೈ ಮಾಡ್ತೀಯ, ಇದುವರೆಗೂ ನನ್ನ ಮೇಲೆ ಕೈ ಮಾಡಿದವ್ರನ್ನ ನಾನು ಸುಮ್ಮನೆ ಬಿಟ್ಟಿಲ್ಲ, ನೋಡು ಏನು ಮಾಡ್ತೀನಿ ನಿನಗೆ ಅಂದಾಗ ಏನೇ ಮಾಡ್ತೀಯ ನೀನು ಅಂತ ಕುಸುಮ ಕೇಳ್ತಾರೆ. ನೋಡು ಇವಾಗ ಅಂದ್ಬಿಟ್ಟು ಜೋರಾಗಿ ಕುಸುಮನ ಹಿಂದಕ್ಕೆ ತಳ್ಳಿಬಿಡ್ತಾರೆ. ಅದೇ ಟೈಮಿಗೆ ಭಾಗ್ಯ ಬಂದು ಕುಸುಮನ ಹಿಡ್ಕೊತಾರೆ. ಹಿಡ್ಕೊಂಡ ತಕ್ಷಣ ಮನೆಯವರೆಲ್ಲರೂ ಕೂಡ ಏನಾಯಿತು ಅಂತ ಬಂದಿದ್ದ ತಕ್ಷಣ ಎಲ್ಲರಿಗೂ ಶಾಕ್ ಆಗಿಬಿಡುತ್ತೆ. ಏನೇ ಆಗಿದೆ ನಿನಗೆ, ದೊಡ್ಡೋರು ಅನ್ನೋ ಮರ್ಯಾದೆ ಇಲ್ವಾ ನಿನಗೆ ಅಂದಾಗ ಅವಿ 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 ನಾನೇನು ಮಾಡಿದೆ ಅಂತ ಕೇಳಿದಾಗ ನಮ್ಮ ಅತ್ತೆನೇ ತಳ್ತೀಯ, ದೊಡ್ಡವ್ರ ಹತ್ರ ಹೇಗಿರ್ಬೇಕು ಅನ್ನೋದೇ ಗೊತ್ತಿಲ್ವಾ ನಿನಗೆ ಅಂತ ಭಾಗ್ಯ ಕೋಪ ಮಾಡ್ಕೊಂಡು ಹೇಳಿದ ತಕ್ಷಣ ಇವಾಗ ಸುಂದ್ರಿನೂ ಕೂಡ ಇವಳನ್ನ ಯಾರು ಕರ್ಕೊಂಡು ಬಂದಿರೋದು ಹೇಳು, ಆ ಶ್ರೇಷ್ಠ ಅವಳೇ ಮಾನ ಮರ್ಯಾದೆ ಬಿಟ್ಟು ಇಲ್ಲಿಗೆ ಬಂದಿದ್ದಾಳೆ, ಇನ್ನು ಇವಳು ಕೂಡ ಎಲ್ಲದನ್ನು ಬಿಟ್ಟು ಬಂದಿದ್ದಾಳೆ ಅಂತ ಸುಂದ್ರಿ ಹೇಳಿದ ತಕ್ಷಣ ಈ ಕಡೆ ಏನು ನಾಲ್ಗೆ ತುಂಬಾ ಉದ್ದ ಆಗ್ತಾ ಇದೆ, ಊರಾಗ್ಲೇ ಏನಾದರೂ ಮಾತಾಡೋಕೆ ಬಂದರೆ ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ, ಏನೇ ಮಾಡ್ತೀಯ ಅಂತ ಸುಂದ್ರಿ ಕೇಳಿದಾಗ ನಿಮ್ಮನ್ನು ತಳ್ಳಿಬಿಡೋದೆಯಾ, ತಳ್ಳಿದ್ರೆ ಗೊತ್ತು ಅಲ್ಲ, ಹೋಗಿ ಅಲ್ಲಿ ಅಂಟ್ಕೊಂಡ ಗೋಡೆಗೆ ಅಂಟ್ಕೊಂಡ್ಬಿಡ್ಬೇಕು ನೋಡಿ ಮತ್ತೆ ಅಂತ ಸುಂದ್ರಿಗೆ ಹೇಳ್ತಾಳೆ. ಏನೇ ಅಂದೆ, ಗೋಡೆ ಗಂಟಿಸ್ತೀಯ, ತೋರ್ಸೆ, ತಾಕತ್ತಿದ್ರೆ ನಿನಗೆ ಗೋಡೆ ಗಂಟಿಸಿ ತೋರ್ಸಮಿ ತೋರ್ಸು ಅಂತ ಸುಂದ್ರಿ ಇಲ್ಲಿ ಮೈ ಮೇಲೇನೆ ಹೋಗ್ತಾ ಇರ್ತಾಳೆ. ತೋರ್ಸೆ ಗೋಡೆಗೆ ನನ್ನನ್ನು ಅಂಟಿಸಿ ತೋರ್ಸೆ ಅಂತ ಜೋರ್ ಮಾಡ್ತಾಳೆ. ಬಂದ್ಬಿಡಿ, ನಾನೇನಾದ್ರೂ ನಿಮ್ಮ ಮೇಲೆ ಕೈ ಮಾಡಿಬಿಟ್ರೆ ಊರವ್ರಿಗೆಲ್ಲ ನಾನೇ ಹೊಡೆದಿದ್ದೀನಿ ಅಂತ ಹೇಳ್ಕೊಂಬಂದ್ಬಿಡ್ತೀರಾ, ನಾನೇನಾದ್ರೂ ಹೊಡೆದ್ಬಿಟ್ರೆ ನನಗೂ ನಿಮಗೂ ಏನಿರುತ್ತೆ ವ್ಯತ್ಯಾಸ ಅಂತ ಹೇಳಿದ ತಕ್ಷಣ ಮನೆಯವ್ರಿಗೆ ಶಾಕ್ ಆಗುತ್ತೆ. ನನ್ನ ಮೇಲೆ ಕೈ ಮಾಡಿದ್ದೀರಲ್ಲ, ಇರಿ ಹೋಗಿ ಕಾಂಪ್ಲೇಂಟ್ ಕೊಟ್ಟು ಬರ್ತೀನಿ ಕಾಂಪ್ಲೇಂಟ್ ಅಂತ ಹೇಳ್ತಾಳೆ. ಇವಾಗ ಭಾಗ್ಯ ಅಮ್ಮ ಕೂಡ ಹೋಗು, ಅದು ಯಾರ ಹತ್ರ ಹೋಗಿ ಎಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತೀಯ ಕೊಡು ಹೋಗು, ಅದೇನು ಕೊಡ್ತೀಯ ನಾವು ನೋಡ್ತೀವಿ ಅಂತ ಹೇಳ್ತಾಳೆ. ಅವಾಗ ಭಾಗ್ಯ ಮಾವ ಕೂಡ ಏನಮ್ಮ ನೀನು ನಮ್ಮನೆಗೆ ಬಂದು ನಮ್ಮ ಮೇಲೇನೆ ದರ್ಪ ತೋರಿಸ್ತೀಯ ಅಂತ ಹೇಳಿದ ತಕ್ಷಣ ನೋಡಿ ಸುಮ್ಮನೆ ಇದ್ಬಿಡಿ, ನನಗೇನಾದರೂ ಕೋಪ ಬಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂದಿದ ತಕ್ಷಣ ಅವಾಗ ಕುಸುಮ ಕೂಡ ಕೋಪ ಮಾಡಿಕೊಂಡು ಏನೇ ಮಾಡ್ತೀಯ ನೀನಿರೋದು ಒಬ್ಳೆ, ನಾವು ಇಷ್ಟು ಜನ ಇದ್ದೀವಿ, ಅದೇನು ಮಾಡ್ತೀಯ ತೋರಿಸು ಅಂದಿದ ತಕ್ಷಣ ಬನ್ನಿ ಅಂತ ಸುಂದ್ರಿ ಹತ್ರ ಹೋಗ್ತಾ ಇರ್ತಾಳೆ ಮನೆ ಕೆಲಸದವಳು. ಅವಾಗ ಜೋರಾಗಿ ಭಾಗ್ಯ ಸಾಕು ಸುಮ್ಮನೆ ಇರಿ ಅಂತ ಕಿರ್ಚ್ಬಿಡ್ತಾಳೆ. ಅವಾಗಿದ್ದ ಒಬ್ಬರಾದ್ಮೇಲೆ ಒಬ್ರು ಮಾತಾಡ್ತಾನೆ ಇದ್ದೀರ, ಹೀಗೆ ಮಾತಾಡ್ತಾ ಇದ್ರೆ ಬೀದಿಲಿ ಹೋಗೋರು ಮನೆಗೆ ಬರ್ತಾರೆ, ಅವ್ರ ಮುಂದೆ ನಮ್ಮ ಮಾನ ಮರ್ಯಾದೆ ಎಲ್ಲನೂ ಕೂಡ ಹೋಗುತ್ತೆ. ಅಯ್ಯೋ ಅಕ್ಕ ನಾವೇನು ಮಾಡಿದ್ವಿ, ಅವಳೇ ತಾನೇ ಮೊದಲು ಸ್ಟಾರ್ಟ್ ಮಾಡಿದ್ದು ಅಂತ ಪೂಜೆ ಹೇಳಿದ ತಕ್ಷಣ ಅವ್ರು ಸ್ಟಾರ್ಟ್ ಮಾಡಿರ್ಬೋದು, ನೀನು ಮುಗಿಸ್ಬೋದು ತಾನೇ, ನೋಡಿ ಇವಾಗ ನೀವೇನು ಮಾತಾಡದೆ ಹೋಗಿ ನಿಮ್ಮ ಕೆಲಸ ನೋಡಿ ಅಂತ ಮನೆ ಕೆಲಸದವಳನ್ನ ಭಾಗ್ಯ ಕಳಿಸ್ಬಿಡ್ತಾಳೆ. ಆಮೇಲೆ ಭಾಗ್ಯನೂ ಕೂಡ ಅಮ್ಮ ಬಾ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಸುನಂದನ ಕರ್ಕೊಂಡು ಹೋಗ್ತಾಳೆ. ಇನ್ನು ಈ ಕಡೆ ಪೂಜಾ ನೋಡಿದ್ರ ಅತ್ತೆ ಈ ಮನೆ ಕೆಲಸದವಳ್ದು ಎಷ್ಟು ಕೊಬ್ಬನಿದ್ದ ಮಾತಾಡ್ತಾಳೆ ಅಂದಿದ ತಕ್ಷಣ ಇಳಿಸ್ತೀನಿ ಪೂಜಾ, ಇವಳು ಕೊಬ್ಬನ್ನ ನೋಡು ಇವಾಗ ಹೇಗೆ ಇಳಿಸ್ತೀನಿ ಅಂತ, ಹೇಗೆ ಇಳಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ನನ್ನ ಮಗ ಮನೆಗೆ ಬರಲಿ ಇವಳನ್ನ ಕೆಲಸದಿದ್ದ ಕಿತ್ತು ಬಿಸಾಕ್ತೀನಿ, ನನ್ನ ಮಗ ಬಂದಿದ್ದ ತಕ್ಷಣನೇ ಇವಳು ಕೊಬ್ಬೆಲ್ಲ ಕರ್ಗೋಗ್ಬೇಕು ಆಗ ಮಾಡ್ತೀನಿ ನೋಡು, ಇವಾಗ ಏನಾದರೂ ಅವ್ನ ಫೋನ್ ಎತ್ತಿಲ್ಲ ಅಂತ ಅನ್ಕೋ, ಅವ್ನ ಬಾಸಿಗೆ ಕಾಲ್ ಮಾಡಿ ಕರೆ ಕಳಿಸ್ತೀನಿ ಅಂತ ಕುಸುಮ ಫುಲ್ ಸ್ಟ್ರಾಂಗ್ ಆಗಿಬಿಡ್ತಾಳೆ. ಇನ್ನು ಈ ಕಡೆ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ಬರು ಕೂಡ ಮೀಟಿಂಗಲ್ಲಿ ಇರ್ತಾರೆ. ತಾಂಡವ್ ಫೋನ್ಗೆ ಕುಸುಮ ಪದೇ ಕಾಲ್ ಮಾಡ್ತಾ ಇರ್ತಾರೆ, ಅದು ಗೊತ್ತಿದ್ರೂ ಕೂಡ ಶ್ರೇಷ್ಠ ಫೋನ್ನ ಸೈಲೆಂಟ್ ಮಾಡಿ ಇಟ್ಟುಬಿಡ್ತಾಳೆ. ಆದರೆ ಮನೆ ಕೆಲಸದವಳು ಇಲ್ಲಿ ಶ್ರೇಷ್ಠಗೆ ಕಾಲ್ ಮಾಡ್ತಾಳೆ. ಆವಾಗ ಅವಳ ಫೋನ್ ಕೂಡ ಶ್ರೇಷ್ಠ ಪಿಕ್ ಮಾಡಲ್ಲ. ಏನು ಈ ಅಮ್ಮ ನನಗೆ ಕಾಲ್ ಮಾಡ್ತಾ ಇದ್ದಾಳೆ ಅಂತ ಫೋನ್ನ ಸೈಲೆಂಟ್ ಮಾಡಿ ಮತ್ತೆ ಮೀಟಿಂಗ್ನ ಅಟೆಂಡ್ ಮಾಡ್ತಾಳೆ. ಆದರೆ ಆ ಅಮ್ಮ ಮೆಸೇಜ್ ಮಾಡ್ತಾಳೆ, ಏನು ಮೇಡಮು ನಾನು ಕಾಲ್ ಮಾಡಿದ್ರೂ ಕೂಡ ನನ್ನ ಕಾಲ್ ಪಿಕ್ ಮಾಡ್ತಾ ಇಲ್ವಾ, ಇವಾಗ ನಿಮ್ಮ ಮನೇಲಿ ನನಗೆ ತುಂಬ ಅನ್ಯಾಯ ಆಗಿದೆ, ನೀವು ಇವಾಗ ಏನಾದರೂ ಬರದೇ ಹೋದರೆ ನನ್ನ ಸಂಘಟನೆಗೆಲ್ಲ ಹೇಳ್ಬಿಟ್ಟು ನಾನು ಸ್ಟ್ರೈಕ್ ಮಾಡಬೇಕಾಗುತ್ತೆ, ಬೇಗ ನೀವು ಇವಾಗ ಬರಲೇಬೇಕು ಅಂತ ಆ ಅಮ್ಮ ಮೆಸೇಜ್ ಮಾಡಿರ್ತಾಳೆ. ಇನ್ನು ತಾಂಡವ್ ಮೀಟಿಂಗ್ ಎಲ್ಲ ಮುಗಿಸಿ ನೆಕ್ಸ್ಟ್ ಪಾರ್ಟ್ನ ಇವಾಗ ಶ್ರೇಷ್ಠ ಎಕ್ಸಿಕ್ಯೂಟ್ ಮಾಡ್ತಾಳೆ ಅಂತ ಹೇಳಿದ ತಕ್ಷಣ ಇಲ್ಲಿ ಶ್ರೇಷ್ಠ ಭಯ ಪಡ್ಕೊಂಡು ಲ್ಯಾಪ್ಟಾಪ್ ತಗೊಂಡು ಹೊರಗೆ ಬಂದ್ಬಿಡ್ತಾಳೆ. ಶ್ರೇಷ್ಠ ಏನಾಯಿತು ಅಂತ ತಾಂಡವ್ ಕೇಳ್ತಾ ಇರ್ತಾನೆ. ಹೊರಗೆ ಬರ್ತಾ ಏನಾಗಿದೆ, ಇವಳ್ಯಾಕೆ ನನಗೆ ಮೆಸೇಜ್ ಮಾಡಿದ್ದಾಳೆ, ಮನೆಯವರು ಕೂಡ ಹಾಗೆ ಮಾಡ್ತಾರೆ, ಇವಳು ಹಾಗೆ ಮಾಡ್ತಾಳೆ, ಇಬ್ಬರಿಗೂ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ಗೊತ್ತಿಲ್ಲ, ಅದರಲ್ಲೂ ಇವಳಂತೂ ಹೆವಿಯಾಗಿ ಮಾಡ್ತಾಳೆ, ಸದ್ಯ ತಾಂಡವ್ಗಂತೂ ಏನು ಗೊತ್ತಾಗಿಲ್ಲ, ಅವನಿಗೇನಾದರೂ ಗೊತ್ತಾದರೆ ನನ್ನ ತಲೆಗೆ ಬೆಂಕಿ ಇಟ್ಬಿಡ್ತಾನೆ, ಅವನು ಈ ಪ್ರಾಜೆಕ್ಟ್ನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಮನೇಲಿ ಎಲ್ಲನೂ ಕೂಡ ಸಾಲ್ವ್ ಮಾಡಬೇಕು ಅಂತ ಶ್ರೇಷ್ಠ ಅಲ್ಲಿದ್ದ ಓಡೋಗ್ಬಿಡ್ತಾಳೆ. ಅವಾಗ ತಾಂಡವ್ ಕೂಡ ಎಲ್ಲಿ ಹಾಳಾಗೋದ್ಲು ಈ ಶ್ರೇಷ್ಠ ಪ್ರಾಜೆಕ್ಟ್
ಪ್ರಾಜೆಕ್ಟ್ನ ಮಾಡಬೇಕು ಅನ್ನೋದು ಗೊತ್ತಿಲ್ವಾ, ಹಾಗೆ ಹೋದ್ರೆ ಇಲ್ಲಿ ಯಾರು ನೋಡ್ಕೊಳ್ತಾರೆ ಅಂತ ಶ್ರೇಷ್ಠಗೆ ಬೈತಾ ಇರ್ತಾನೆ. ಅಲ್ಲಿರೋರು ಕೂಡ ತಾಂಡವ್ ಇವಾಗ ಏನು ಮಾಡಬೇಕು ಅಂತ ಕೇಳಿದ ತಕ್ಷಣ ಇಲ್ಲ ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಇನ್ನೇನು ಎಕ್ಸ್ಪ್ಲೇನ್ ಮಾಡ್ತಾ ಇರಬೇಕಾದ್ರೆ ಹೊರಗಡೆ ಇರುವಂಥ ಸೆಕ್ಯೂರಿಟಿ ಸರ್ ಅಂತ ಬಂದ್ಬಿಡ್ತಾನೆ. ಏನು ಒಳಗಡೆ ಬರಬೇಕಾದ್ರೆ ಕೇಳ್ಕೊಂಡು ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ, ಒಳ್ಳೆ ಎಮ್ಮೆ ಥರ ನುಗ್ತಾ ಇದೆಯಲ್ಲ ಅಂದಾಗ ಅಯ್ಯೋ ಇಲ್ಲ ಸರ್ ತುಂಬ ಅರ್ಜೆಂಟ್ ಅಂದಿದ ತಕ್ಷಣ ಏನು ಅರ್ಜೆಂಟು, ಜೀವ ಹೋಗುವಂಥದ್ದು ಏನೋ ಇದೆ ಅಂದಿದ ತಕ್ಷಣ ಇಲ್ಲ ಸರ್ ಇದು ನಿಮ್ಮನೆ ಇದ್ದಾನೆ ಕಾಲ್ ಬಂದಿರೋದು ಅಂತ ಹೇಳ್ತಾನೆ. ಅವಾಗ ಇಲ್ಲಿ ತಾಂಡವ್ಗೆ ಶಾಕ್ ಆಗುತ್ತೆ. ಏನು ನಮ್ಮನೆ ಇದ್ದ ಕಾಲ್ ಅಂದಿದ ತಕ್ಷಣ ಹೌದು ಸರ್ ನಿಮ್ಮ ಅಮ್ಮನೇ ಕಾಲ್ ಮಾಡಿರೋದು, ತುಂಬ ಸತಿ ಕಾಲ್ ಮಾಡಿದ್ದಾರೆ ಅಂತೆ ಸರ್, ನೀವು ಪಿಕ್ ಮಾಡ್ತಾ ಇಲ್ಲ ಅಂತ ಅವರು ಆಫೀಸ್ ಫೋನ್ಗೆ ಕಾಲ್ ಮಾಡಿದ್ದಾರೆ, ಮೀಟಿಂಗಲ್ಲಿದ್ದಾರೆ, ತುಂಬ ಬ್ಯುಸಿ ಇದ್ದಾರೆ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಸರ್, ಏನೋ ತುಂಬ ಎಮರ್ಜೆನ್ಸಿ ಅಂತ ಹೇಳಿದ ತಕ್ಷಣ ತಾಂಡವ್ಗೆ ಶಾಕ್ ಆಗುತ್ತೆ. ಏನೋ ಎಮರ್ಜೆನ್ಸಿನ ಏನಾಗಿರ್ಬೋದು ಅಂದಿದ ತಕ್ಷಣ ಗೊತ್ತಿಲ್ಲ ಸರ್ ಬೇಗ ಕಾಲ್ ಮಾಡಬೇಕಂತೆ, ಇಲ್ಲ ಅಂದರೆ ಅವರ ಬಾಸ್ಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಿದರು ಅಂದಿದ ತಕ್ಷಣ ಸರಿ ಆಯಿತು ಹೋಗು ನಾನು ನೋಡ್ತೀನಿ ಅಂತ ಫೋನ್ನ ನೋಡಿಬಿಟ್ಟು ಕಾಲ್ ಹಿಸ್ಟ್ರಿ ತೆಗಿತಾನೆ. ಆವಾಗ ಕುಸುಮ ತುಂಬ ಸತಿ ಫೋನ್ ಮಾಡಿರ್ತಾಳೆ, ಅದನ್ನು ನೋಡಿಬಿಟ್ಟು ತಾಂಡವ್ಗೆ ಭಯ ಆಗ್ತಿರುತ್ತೆ. ಅಮ್ಮ ಯಾಕೆ ಇಷ್ಟೊಂದು ಸತಿ ಕಾಲ್ ಮಾಡಿದ್ದಾರೆ ಏನಾಯಿತು ಅಂತ. ಒಂದು ನಿಮಿಷ ನಮ್ಮ ಮನೆಯಿಂದ ತುಂಬ ಎಮರ್ಜೆನ್ಸಿ ಕಾಲ್ ಬರ್ತಾ ಇದೆ, ಪಿಕ್ ಮಾಡಿ ಮಾತಾಡ್ಕೊಂಡು ಬರ್ತೀನಿ ಅಂತ ಅಲ್ಲಿರೋರಿಗೆಲ್ಲ ಹೇಳ್ಬಿಟ್ಟು ತಾಂಡವ್ ಹೊರಗಡೆ ಬಂದುಬಿಟ್ಟು ಮತ್ತೆ ಕುಸುಮಗೆ ಕಾಲ್ ಮಾಡ್ತಾನೆ. ಇದಿಷ್ಟು ಇವತ್ತಿನ ಸಂಚಿಕೆ.